ಪುನರ್ವಸತಿ ಕೇಂದ್ರದ ವಿರುದ್ಧ ಸಿಡಿದ ಹೋರಾಟಗಾರ್ತಿ. ಅಧಿಕಾರಿಗಳ ಲೋಪ, ಪುನರ್ವಸತಿ ಕೇಂದ್ರದ ಹೆಸರಲ್ಲಿ ಹಣದ ದಾಹ. 30 ಜನ ಮದ್ಯ ವ್ಯಸನಿಗಳ ಆರೋಗ್ಯದ ಸ್ಥಿತಿ ಏನಾಯ್ತು? ಎಲ್ಲಿದ್ದಾರೆ? ಪುನರ್ವಸತಿ ಕೇಂದ್ರಗಳು ಇಂದು ಎಲ್ಲಿ ನೋಡಿದ್ರು ಅಲ್ಲಿ ಅಕ್ರಮವಾಗಿ ತಲೆ ಎತ್ತು ನಿಲ್ತಿವೆ. ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಕನಿಷ್ಠ ಪುನರ್ವಸತಿ ಕೇಂದ್ರದಲ್ಲಿ ನೋಂದಣಿ ಆಗುವ ಅನಾರೋಗ್ಯ ಪೀಡಿತ ಜನರ ಬಗ್ಗೆ ಕಾಳಜಿಯಂತೂ ಮೊದಲೇ ಇಲ್ಲ. ದುಡ್ಡು ಮಾಡಬೇಕು ಅಷ್ಟೇ ಇವರ ಉದ್ದೇಶ. ಇಂತಹ ಅಕ್ರಮ ಪುನರ್ವಸತಿ ಕೇಂದ್ರದ ವಿರುದ್ಧ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ಅಮೃತ ಜೈರಾಮ್ ಅವರು ಕಿಡಿಕಾರಿದ್ದಾರೆ. ಅಕ್ರಮ ಪುನರ್ವಸತಿ ಕೇಂದ್ರ, ಅಕ್ರಮ ನವೋದಯ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ನಾನು ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ನೀಡ್ತೀನಿ. ಅದರ ತನಿಖೆಯ ಮೇರೆಗೆ ಆ ಒಂದು ಅಕ್ರಮ ನವೋದಯ ಪುನರ್ವಸತಿ ಕೇಂದ್ರವನ್ನು ತೆರವುಗೊಳಿಸ್ತಾರೆ. ಆದರೆ ಇದುವರೆಗೂ ಅಲ್ಲಿ ಇದ್ದಂತಹ 30 ಜನ ಮದ್ಯ ವ್ಯಸನ ಪೀಡಿತರ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ಕೊಡ್ತಾ ಇಲ್ಲ. ಇದರ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ಹಾಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮಾನ್ಯ ಆಯುಕ್ತರನ್ನು ಹಾಗೂ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡೋದಕ್ಕೆ ನಮ್ಮ ತಂಡ ಮುಂದಾಗಿದೆ. ಹೌದು, ಬೆಂಗಳೂರಿನ ಮಾಚೋಹಳ್ಳಿ ಗೇಟ್ ಮಾಗಡಿ ಮುಖ್ಯ ರಸ್ತೆ ಬಳಿ ನವೋದಯ ಪುನರ್ವಸತಿ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುಮತಿ ಪರವಾನಗಿ ಪಡೆಯದೆ ಅಕ್ರಮವಾಗಿ ತಲೆ ಎತ್ತಿತ್ತು. ಈ ಕೇಂದ್ರದಲ್ಲಿ ಕುಡಿತವನ್ನು ಬಿಡಿಸುತ್ತೇವೆ ಎಂದು ಮದ್ಯ ವ್ಯಸನಿಗಳನ್ನು ನೋಂದಣಿ ಮಾಡಿಕೊಂಡು ಕುಟುಂಬಕ್ಕೆ ಸಂಬಂಧಿಸಿದವರಿಂದ ಸಾವಿರಾರು ರು ಹಣ ಪಡೆದು ವಸತಿ ಕೇಂದ್ರದಲ್ಲಿ ಮದ್ಯ ವ್ಯಸನಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ರು ಎನ್ನುವ ದೂರನ್ನು ನೀಡಿ ಈ ಪುನರ್ವಸತಿ ಕೇಂದ್ರದ ದಾಖಲೆಗಳನ್ನು ಹಾಗೂ ಪರವಾನಗಿಗಳನ್ನು ಪರಿಶೀಲಿಸಬೇಕೆಂದು, ಒಂದು ವೇಳೆ ಸರ್ಕಾರದ ಕ್ರಮ ಉಲ್ಲಂಘನೆಯಾಗಿದ್ರೆ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಅಮೃತ ಜೈರಾಮ್ ಅವರು ದೂರು ನೀಡಿದ್ದಾರೆ. ಇವರ ದೂರಿನ ಅನ್ವಯ ನವೋದಯ ಪುನರ್ವಸತಿ ಕೇಂದ್ರಕ್ಕೆ ಇದೀಗ ಬೀಗ ಬಿದ್ದಿದೆ. ಇಷ್ಟಕ್ಕೆ ಸುಮ್ಮನಾಗದ ಹೋರಾಟಗಾರ್ತಿ ಅಮೃತ ಜೈರಾಮ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಅಕ್ರಮ ಪುನರ್ವಸತಿ ಕೇಂದ್ರದಲ್ಲಿ ಸಿಲುಕಿದ 30 ಮದ್ಯ ವ್ಯಸನಿಗಳ ಮಾಹಿತಿಯನ್ನು ಹಾಗೂ ಅವರ ಆರೋಗ್ಯದ ಸ್ಥಿತಿಯನ್ನು ಹಾಗೂ ಅವರನ್ನು ಎಲ್ಲಿಗೆ ವರ್ಗಾಯಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳು ನೀಡುತ್ತಿಲ್ಲ. 30 ಜೀವಗಳಿಗೆ ಬೆಲೆ ಇಲ್ವಾ? ಅಧಿಕಾರಿಗಳ ಈ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. 30 ಜನ ಮದ್ಯ ವ್ಯಸನ ಪೀಡಿತರ ಜವಾಬ್ದಾರಿಯನ್ನು ಹೊತ್ತಿದ್ದ ಅಕ್ರಮ ನವೋದಯ ಪುನರ್ವಸತಿ ಕೇಂದ್ರ ನಡೆಸುತ್ತಿದ್ದ ಮಾಲೀಕನ ವಿರುದ್ಧ ಕೂಡ ಇದುವರೆಗೂ ಯಾವುದೇ ದೂರು ದಾಖಲಾಗಿರುವುದಿಲ್ಲ. ಇದರ ವಿಚಾರವಾಗಿ ಅಮೃತ ಜೈರಾಮ್ ಅವರು ತಾಲೂಕು ಆರೋಗ್ಯ ಅಧಿಕಾರಿಗಳನ್ನು ಭೇಟಿ ನೀಡಿ ವಿಚಾರಿಸಿದ ವೇಳೆ ಅಧಿಕಾರಿಗಳು ಕೇವಲ ನಾವು ಪುನರ್ವಸತಿ ಕೇಂದ್ರವನ್ನು ತೆರವುಗೊಳಿಸಿದ್ದೇವೆ ಎಂದು ಮಾತ್ರ ಉತ್ತರ ನೀಡಿದ್ದಾರೆ. ಅಲ್ಲಿ ಸಿಲುಕಿದ್ದ ಮದ್ಯ ವ್ಯಸನಿಗಳ ಆರೋಗ್ಯ ಮತ್ತು ಜೀವಕ್ಕೆ ಯಾವುದೇ ಸೂಕ್ತ ರಕ್ಷಣೆ ಕ್ರಮ ಜರುಗಿಸುವುದು ಕಂಡುಬರುತ್ತಿಲ್ಲ ಹಾಗೂ ಅಧಿಕಾರಿಗಳಿಂದ ಸ್ಪಷ್ಟ ಮಾಹಿತಿ ದೊರೆಯುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಹೀಗೆ ಅಕ್ರಮವಾಗಿ ತಲೆ ಎತ್ತುವ ಪುನರ್ವಸತಿ ಕೇಂದ್ರಗಳಿಗೆ ಇನ್ನಾದರೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬ್ರೇಕ್ ಹಾಕ್ತಾರಾ ಅಥವಾ ಹೀಗೆ ನಿರ್ಲಕ್ಷ್ಯ ವಹಿಸ್ತಾರಾ? ಕಾದು ನೋಡಬೇಕು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.